ಸುಶ್ರುತ ಮಹಾರಾಜ, ನಮ್ಮ ಇಂಡಿಯನ್ ಫಾದರ್ ಆಫ್ ಸರ್ಜರಿ. ಅಗೇನ್ ಲ್ಯಾಬಿತ್ತ ಡಾಕ್ಟ್ರೆ ಹೆಂಗೆ ಕಂಡುಹಿಡಿತಿತ್ತು ಅಂದರೆ, ಯಾವ ವಯಸ್ಸಿನಾಗೆ ಈ ಲೇಡೀಸ್ಗೂ ಶುರುವಾಗೋದು, ಜೆಂಟ್ಲ್ಮನ್ಗೂ ಶುರುವಾಗ್ಬೋದು. ಯಾವಾಗ ನೀವು ಇವರು ಡಯಾಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತೀರಿ ಅಂದರೆ ಅದಕ್ಕೊಂದು ಡೆಫಿನೇಷನ್ ಇದೆ. ಡಯಾಬಿಟಿಸ್ ಕಾಯಿಲೆಯ ರೋಗ ಲಕ್ಷಣಗಳು ಗೊತ್ತಿರೋವು ಗೊತ್ತಿಲ್ಲದಿರೋ ಎರಡರ ಬಗ್ಗೆನೂ ನಿಮ್ಗೆ ಅರಿವು ಮೂಡಿಸ್ತೀನಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲಿಟಸ್ ಅಂತೀವಿ ನಾವು. ಇದು ಇವತ್ತಿನ ಕಾಯಿಲೆ ಅಲ್ಲ. ಸುಶ್ರುತ ಮಹಾರಾಜ, ನಮ್ಮ ಇಂಡಿಯನ್ ಫಾದರ್ ಆಫ್ ಸರ್ಜರಿ, 800 ಇಯರ್ಸ್ ಬಿಫೋರ್ ಕ್ರೈಸ್ಟ್, ಆಗಿನ ಕಾಲದಲ್ಲೇ ಈ ಕಾಯಿಲೆಯನ್ನು ಕಂಡುಹಿಡಿದಂಥ ಪುಣ್ಯಾತ್ಮ. ಅಗೇನ್ ಲ್ಯಾಬಿತ್ತ ಡಾಕ್ಟ್ರೆ ಹೆಂಗೆ ಕಂಡುಹಿಡಿತಿತ್ತು ಅಂದರೆ, ಯಾಕಂದರೆ ಮುಂದೆ ನಾನು ಡಯಾಬಿಟಿಸ್ ಕಾಯಿಲೆಯ ರೋಗ ಲಕ್ಷಣಗಳು ಗೊತ್ತಿರೋವು ಗೊತ್ತಿಲ್ಲದಿರೋ ಎರಡರ ಬಗ್ಗೆನೂ ನಿಮಗೆ ಅರಿವು ಮೂಡಿಸ್ತೀನಿ. ಆಗಿನ ಕಾಲದಲ್ಲೇ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಆಗಿನ ಫಸ್ಟ್ ಲ್ಯಾಬೊರೇಟ್ರಿ, ನೀವು ಇವತ್ತು ಬೇಕಾದಷ್ಟು ಲ್ಯಾಬೊರೇಟ್ರಿಗಳಿದ್ದಾವೆ. ನಿಮ್ಮ ಯೂರಿನ್ ಟೆಸ್ಟ್ ಮಾಡ್ತಾರೆ, ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆದರೆ ಸುಶ್ರುತ ಆಗಿನ ಕಾಲದಲ್ಲೇ ಸಕ್ಕರೆ ಕಾಯಿಲೆಯನ್ನು ಹೆಂಗೆ ಕಂಡುಹಿಡಿತಿದ್ರು ಅಂದರೆ, ತನ್ನ ಆಶ್ರಮದಲ್ಲಿ ಯಾರಾದರೂ ಈ ಸಕ್ಕರೆ ಕಾಯಿಲೆ ಇರುವ ಅನುಮಾನ ಇವರಿಗೇನಾದರೂ ಬಂದರೆ, ಅಂದರೆ ಆಗಿನ ಕಾಲದಲ್ಲಿ ಹೆಂಗಂದರೆ ಎಷ್ಟು ತಿಂದರೂ ಸವ್ಕೊಂಡು ಹೋಗೋರು, ಅಂಥವ್ರನ್ನ ಸಕ್ಕರೆ ಕಾಯಿಲೆ ಇರಬಹುದಾ ಅಂತ ಅವ್ರು ಏನು ಮಾಡ್ತಿದ್ರು, ಒಂದು ಮರಳಿನ ಗುಡ್ಡೆ ಮಾಡಿ ಅದ್ರ ಮೇಲೆ ರೀಸಸ್ ಮಾಡಲಿಕ್ಕೆ ಹೇಳೋರಂತೆ. ಯಾವ ಗುಡ್ಡೆ ಮೇಲೆ ಯಾರು ಮಾಡ್ತಾರಲ್ಲ, ಇರುವೆಗಳು ಬಂದು ಅದಕ್ಕೆ ಮುತ್ಕೊಂಡ್ರೆ ಸಕ್ಕರೆ ಕಾಯಿಲೆ ಇದೆ ಅಂತ ಕಂಡುಹಿಡಿತಿದ್ರಂತೆ. ಈಗ ನಾನು ನಿಮಗೆ ತುಂಬ ಕನ್ಫ್ಯೂಸ್ಗಳು ಕ್ರಿಯೇಟ್ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಒಳಗೆ ಸಕ್ಕರೆ ಕಾಯಿಲೆ ಬಗ್ಗೆ ಅಲೋಪತಿ ಡಾಕ್ಟ್ರ್ ಮಾತಾಡ್ತಾರೆ, ಹೋಮಿಯೋಪತಿ ಡಾಕ್ಟ್ರ್ ಮಾತಾಡ್ತಾರೆ, ಆಯುರ್ವೇದ ಡಾಕ್ಟ್ರ್ ಮಾತಾಡ್ತಾರೆ. ಅದರೊಳಗೆ ಅಲೋಪತಿ ಸಿಸ್ಟಮ್ನೊಳಗೆ MBBS ಡಾಕ್ಟ್ರ್ ಮಾಡ್ತಾಯಿರ್ತಾರೆ, MD ಫಿಸಿಷಿಯನ್ ಮಾತಾಡ್ತಾರೆ, MD ಫಾರೆನ್ಸಿಕ್ ಮೆಡಿಸಿನ್ ಡಾಕ್ಟ್ರ್ ಮಾತಾಡ್ತಾರೆ, ಸರ್ಜನ್ಸ್ ಮಾತಾಡ್ತಾರೆ. ನಿಮಗೆ ಗೊಂದಲವೋ ಗೊಂದಲ. ಮೊನ್ನೆ ನಾನು ನೋಡ್ತೀನಿ, ಒಬ್ಬರು ಡಾಕ್ಟ್ರು, ಹೆಸರಾಂತ ಡಾಕ್ಟ್ರ್, ಅವರು ಡಿಗ್ರಿ MD, ಬಟ್ ನನಗೆ ಗೊತ್ತಾಗಿದ್ದು ಅವರು ಡಿಗ್ರಿ MD ಜನರಲ್ ಮೆಡಿಸನ್ ಅಲ್ಲ, ಫಾರೆನ್ಸಿಕ್ ಅಂತ. 250 ಇದ್ದರೂ ಅದು ಓಕೆ ಅಂತಾರೆ. ಬಟ್ ನನಗೆ ಭಾಳ ಸಾರಿ ಗೊಂದಲ ಆಗುತ್ತೆ. WHO ಡೆಫಿನೇಷನ್, ನಾವು ಮೆಡಿಕಲ್ ಕಾಲೇಜ್ನಾಗ ಓದಿರೋದ್ರ ಪ್ರಕಾರ ಸಕ್ಕರೆ ಕಾಯಿಲೆನ ಹೆಂಗೆ ಕಂಡುಹಿಡಿತೀರಿ, ರೋಗ ಲಕ್ಷಣಗಳನ್ನ ಆಮೇಲೆ ಹೇಳ್ತೀನಿ. ಯಾವಾಗ ನೀವು ಇವರು ಡಯಾಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತೀರಿ ಅಂದರೆ ಅದಕ್ಕೊಂದು ಡೆಫಿನೇಷನ್ ಇದೆ. 3 ದಿನ ಬೆಳಿಗ್ಗೆ ಸೇಮ್ ಟೈಮ್ಗೆ ಅವನ ರಕ್ತ ಪರೀಕ್ಷೆ ಮಾಡಿದಾಗ ಮೋರ್ ದ್ಯಾನ್ 124 ಮಿಲಿಗ್ರಾಮ್ ಫರ್ ಡೆಸಿಲೀಟರ್ ಇದ್ದರೆ, ಮಿಲಿಗ್ರಾಮ್ ಫರ್ ಡೆಸಿಲೀಟರ್ ಇದ್ದರೆ ಅವ್ರನ್ನ ಡಯಾಬಿಟಿಕ್ ಮೆಲಿಟಸ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ನನ್ನ ಬುಕ್ನಲ್ಲಿ ನಾನು MBBS ಓದಿರೋ ಡೆಫಿನೇಷನ್ ಅದು. ಬಟ್ ಅದನ್ನು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ. ಇದು ಇಂಡಸ್ಟ್ರಿ ಡ್ರಿವನ್ ಡೆಫಿನೇಷನ್ನು. ಯಾರೋ ಇಂಡಸ್ಟ್ರಿಯಲಿಸ್ಟು ತಮ್ಮ ಡ್ರಗ್ಸ್ನ ಮಾರ್ಕೆಟ್ ಮಾಡಬೇಕಾದ್ರೆ ಈ ರೀತಿ ಏನೇನೋ ಮಾಡಿದ್ದಾರೆ ಅಂತಾರೆ. ಅದು ಎಷ್ಟು ನಿಜನೋ ಏನೋ ಗೊತ್ತಿಲ್ಲ. ಬಟ್ ನಾನು ಕಲ್ತಿರೋ ವಿದ್ಯೆಯನ್ನು, ಯಾಕಂದರೆ ಎಲ್ಲೋ ಒಂದೊಂದು ಕಡೆ ನನಗೆ ಆಗಿನ ಕಾಲದ ಪಾಪ್ಯುಲರ್ ಟೀಚರ್ ಡಾಕ್ಟರ್ BM ಹೆಗ್ಡೆ ಅವ್ರನ್ನ ಅವರು ಮಾತಾಡೋದನ್ನು ಕೇಳಿದ್ದೀನಿ. ಕೆಲವು ಸಮಯ ಅವರು ಕೂಡ ಗೊಂದಲ ಸೃಷ್ಟಿ ಮಾಡ್ತಾರೆ. BP ಟ್ರೀಟ್ಮೆಂಟ್ ಕೊಡಬೇಕೋ ಬೇಡ ಅನ್ನೋ ರೀತಿಯ ಗೊಂದಲದಲ್ಲಿ ಮಾತಾಡ್ತಾರೆ. ಹಂಗಾಗಿ ನಾನು ಯಾರನ್ನೂ ಕಾಂಟ್ರವರ್ಸಿಗೆ ಕರ್ಕೊಂಬರಲ್ಲ. ನನ್ನ ತಿಳಿದ ವಿದ್ಯೆ, ನಾನು ಫಿಸಿಷಿಯನ್ ಅಲ್ಲ, ಐ ಆಮ್ ಎ ಸರ್ಜನ್, ಬಟ್ ಐ ಆಮ್ ಎ ಡಯಾಬಿಟಿಕ್ ಪೇಷಂಟ್. ಹಂಗಾಗಿ ನನಗೆ ಅದ್ರ ಬಗ್ಗೆ ಅರಿವು ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ರೋಗ ಲಕ್ಷಣಗಳು, ಯಾರಿಗೆ ನೀವು ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರೆ 3 Pಗಳು ನಾವು ಮೆಡಿಕಲ್ ಸ್ಟೂಡೆಂಟ್ಗೆ ಹೇಳ್ತೀವಿ. ಏನು ಈ 3 P ಅಂದರೆ, ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ಪಾಲಿ ಅಂದರೆ ಜಾಸ್ತಿ ಅಂತ ಇಂಗ್ಲೀಷ್ನಲ್ಲಿ, ಪಾಲಿಡಿಪ್ಸಿಯಾ ಪದೇ ಪದೇ ನೀರು ಕುಡಿತಾರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 2.5 3 ಲೀಟ್ರ್ ನೀರು ಕುಡಿತಾರೆ. ಆದರೆ ಸಕ್ಕರೆ ಕಾಯಿಲೆ ಇರೋನು ಚೊಂಬುಗಳಗಟ್ಟಲೆ ನೀರು ಕುಡಿತಾನೆ. ಬಾಯಿ ಆರೋದೇ ಇಲ್ಲ, ಬಾಯಿ ಆರ್ತಾನೆ ಇರುತ್ತೆ. ಆ ಬಾಯಿ ಆರೋದನ್ನ ಎಷ್ಟು ನೀರು ಕುಡಿದ್ರೂ ತೃಪ್ತಿ ಆಗಲ್ಲ. ಅದು ಪಾಲಿಡಿಪ್ಸಿಯಾ ಅಂದರೆ ಕುಡಿಯೋದು. ಪಾಲಿಯೂರಿಯಾ, ರೀಸಸ್ ಮಾಡ್ತಾನೇ ಇರ್ತಾನೆ. ಅವನು ಅನ್ಕೋತಾನೆ ನೀರು ಜಾಸ್ತಿ ಕುಡಿತೀನಿ ಅದಕ್ಕೆ ರೀಸಸ್ ಮಾಡ್ತೀನಿ ಅಂತ. ಇಲ್ಲ, ಯಾರು ಪದೇ ಪದೇ ರೀಸಸ್ಸು, ರಾತ್ರಿ ಪದೇ ಪದೇ ಎದ್ದೇಳ್ತಾರಲ್ಲ ಅದು. 3ನೇದು ಪಾಲಿಪೇಜಿಯಾ,
ತಿನ್ನಬೇಕು ಅನಿಸ್ತದೆ. ಆದರೆ ಇದರಲ್ಲಿ ಏನು ವಿಶೇಷತೆ ಅಂದರೆ ತಿಂದು ದಪ್ಪ ಆಗಲ್ಲ, ಸವ್ಕೊಂಡು ಹೋಗ್ತಾರೆ, ದೆ ಲೂಸ್ ದೇರ್ ವೆಯ್ಟ್. ಈ ಮೂರನ್ನ ದಯವಿಟ್ಟು ಜನಸಾಮಾನ್ಯರು ನೆನಪಿಡಿ. ಯಾರು ನಿಮ್ಮ ಮನೆಯಲ್ಲಿ ಇದ್ಕಿದ್ದಂಗೆ ತುಂಬ ನೀರು ಕುಡಿತಿರ್ತಾರೆ, ತುಂಬ ಸಾರಿ ರೀಸರ್ಚ್ ಮಾಡ್ತಿರ್ತಾರೆ, ಯೂಶಲಿ ಯಾಕಂದರೆ ಸಕ್ಕರೆ ಕಾಯಿಲೆ ಯಾವ ವಯಸ್ಸಿನಾಗೆ ಈ ಲೇಡೀಸ್ಗೂ ಶುರುವಾಗೋದು, ಜೆಂಟ್ಲ್ಮನ್ಗೂ ಶುರುವಾಗ್ಬೋದು. ಬಟ್ ಯೂಶಲಿ ನಮ್ಮಲ್ಲಿ ಒಂದು ಸಿಂಪಲ್ ಡೆಫಿನೇಷನ್ ಇದೆ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ. ಟೈಪನ್ನು ಆದಷ್ಟು 38 ವರ್ಷದ ಕೆಳಗಡೆ ಇರೋರಿಗೆ, 40 ವರ್ಷ ಅಂತ ಹೇಳ್ತಾರೆ, 8 ವರ್ಷದವರಿಗೆ 10 ವರ್ಷದವರಿಗೆ ಶುರುವಾದರೆ ಅದನ್ನು ಟೈಪ್ 1 ಅಂತೀವಿ. 40 ವರ್ಷ ಆದಮೇಲೆ ಬರೋ ಸಕ್ಕರೆ ಕಾಯಿಲೆ ಟೈಪ್ 2 ಅಂತೀವಿ. ಸೊ ಎರಡರಲ್ಲೂ ರೋಗ ಲಕ್ಷಣಗಳು ಸೇಮ್ ಇರ್ತವೆ, ಆದರೆ ಟೈಪ್ ಅನ್ನೊಳಗೆ ಮೋರ್ ಮಾರ್ಕೆಟ್ ಅಂತೀವಿ ನಾವು. ಬಟ್ ಭಾಳ ಜನ ಏನು ಅನ್ಕೋತಾರೆ, ಇಲ್ಲ ಡಾಕ್ಟ್ರೆ ನನ್ನ ಗಾಯ ವಾಸಿ ಆಗುತ್ತೆ, ಯಾವತ್ತೂ ನನಗೆ ಏನೇ ಕುಯ್ಕೊಂಡ್ರು ಕೂಡ ನನಗೆಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಆರ್ಗ್ಯೂ ಮಾಡ್ತಾರೆ. ಅದು ಒನ್ ಆಫ್ ದಿ ರೀಸನ್. ಗಾಯ ಯಾಕೆ ಒಣಗೋದಿಲ್ಲ ಅಂದರೆ, ನಾವು ಭಾಳ ಸಾರಿ ನಮ್ಮ ಸ್ಟೂಡೆಂಟ್ಸಿಗೆ ಕೇಳ್ತೀವಿ, ಡಯಾಬಿಟಿಕ್ ಫುಟ್ ಅಲ್ಸರ್ ಯಾಕೆ ವಾಸಿ ಆಗಲ್ಲ ಅಂದರೆ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇರುತ್ತೆ, ಅದರಿಂದ ಅಲ್ಲಿನ ಆರ್ಗ್ಯಾನಿಸಮ್ಸ್ಗೆ ಅದೊಂದು ಖುಷಿ. ಎರಡನೇದು ಮೈಕ್ರೋವ್ಯಾಸ್ಕ್ಯುಲೋಪತಿ, ರಕ್ತನಾಳಗಳು ಬ್ಲಾಕ್ ಆಗಿರ್ತವೆ, ಮ್ಯಾಕ್ರೋವ್ಯಾಸ್ಕ್ಯುಲೋಪತಿ ಆ್ಯಂಡ್ ನ್ಯೂರೈಟಿಸ್, ಅವರಿಗೆ ಇಂಜುರಿ ಆದರೂ ಗೊತ್ತಾಗಲ್ಲ. ಇವೆಲ್ಲ ಕೆಲವು ರೀಸನ್ಗಳು. ಬಟ್ ನಾನು ಏನು ನಿಮಗೆ ಸರಳವಾಗಿ ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಿಮಗೆ ಈ 3 ಪಿಗಳಿದ್ದರೆ, ತುಂಬ ನೀರು ಕುಡಿಯೋದು, ತುಂಬ ರೀಸರ್ಚ್ ಮಾಡೋದು, ತುಂಬ ತಿನ್ನೋದು, ಇವಿದ್ದರೆ ನೀವು ಬ್ಲಡ್ ಶುಗರ್ ಚೆಕ್ ಮಾಡಿಸ್ಬೇಕು. ಅದು ಆಮೇಲೆ ಬರ್ತೀನಿ. ಬ್ಲಡ್ ಶುಗರು ಒಂದೊಂದು ಲ್ಯಾಬ್ನಲ್ಲಿ ಒಂದೊಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ, ಬಟ್ ಅವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಈಗೇನಾಗಿದೆ, HbA1c ಅಂತೀವಿ, 3 ತಿಂಗಳ ಅವರೇಜನ್ನು ನೋಡಿ ಅಂತ ಹೇಳ್ತೀವಿ. ನಿಮಗೆ ಭಾಳ ಜನ ಹೇಳಿರ್ತಾರೆ 5.7 ಇದೆ HbA1c, ನೀವು ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಅಂತಾರೆ. 6.5 ಮೇಲಿದ್ರೆ ನೀವು ಡಯಾಬಿಟಿಕ್ ಅಂತಾರೆ. ನಿಮಗೆ ಗೊಂದಲ, ಒಬ್ಬೊಬ್ಬರು ಒಂದೊಂದು ಗೊಂದಲ ಸೃಷ್ಟಿ ಮಾಡ್ತಾರೆ. ನೀವು ಡಯಾಬಿಟಿಸ್ ಗುಡ್ ಕಂಟ್ರೋಲ್ನಲ್ಲಿ ಇರಬೇಕು ಅಂದರೆ ನಿಮ್ಮದು 7.5 ಒಳಗಿದ್ರೆ ಒಳ್ಳೆಯದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.